ಅಯ್ಯೋ ಪಾಪ ಮಕ್ಕೊಂಡ ಬಿಟ್ರೇನ್ರಿ? ಹಾಂ, ಅದ ಅವ್ರ ತಂಗಿ ಮತ್ತು ಇವ್ರ ಅಣ್ಣಾರದು ಎಲ್ಲರೂ ಹೋದ್ರಲ್ಲ ಅಲ್ಲಿಗೆ ಇದಕ್ಕೆ ದವಾಖಾನಿಗೆ. ಅದಕ್ಕೆ ಕುಂತೆ ನಿಮ್ಮ ಅವ್ವಾರು ಬೇರೆ ಏನೇನ ಮಾತಾಡಿ ತಲೆ ಹಿಡ್ಸಾತಿದ್ರೆ ಅದಕ್ಕೆ ಇವ್ರು ಮಕ್ಕೊಂಬಿಟ್ರೆ. ಅಂದಂಗೆ ನಿಮ್ಮ ಮನೆಯವ್ರು ಏನ್ರಿ ಅವಾಗ ಓಡಿ ಹೋದ್ರೆ ಬರಲಿಲ್ಲನ್ರಿ ಇವರು? ಹಾಂ 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 ಬರಲಿಲ್ಲ ರೀ. ಅವರು ಬೇರೆ ಯಾರನ್ನ ಕಟ್ಕೊಂಡು ಹೋಗ್ಯಾರ್ರಿ. ಚೆ ಪಾಪ ಹಿಂಗಾಗಬಾರ್ದಾಗಿತ್ತಲ್ರಿ. ಆ ಹುಡುಗಿ ಕನ್ನ ಮತ್ತು ಅಪ್ಪಿದ್ರೆ ಹಂಗೆ ಹಾದಿ ತಪ್ಪಂಗಲ್ ಬಿಡ್ರಿ. ಅಂದಲ್ಲೇ ಓಡೋಗಿ ಮದುವೆ ಮಾಡ್ಕೊಂಡಾಳ. ಅಪ್ಪಿದ್ರೆ ಒಂದು ಎದರ್ಕಿರ್ತೈತೆ ರೀ ಯಾರಿಗಾದ್ರೂ ಹೆಣ್ಮಕ್ಳಿಗೆ. ಅಲ್ಲ ಮತ್ತು ನೀವೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಈಗ ತಂದೆದನಪ್ಪ ನಮ್ಮ ಅಪ್ಪ ಏನಾರ ಅಂತ ಅನ್ನೋ ಒಂದು ಎದರ್ಕಿರ್ತಿತ್ತು. ಈಗ ಹೆಂಗಾಗ್ಬಿಟ್ಟದಂದ್ರೆ ಅಪ್ಪನೂ ಇಲ್ಲ, ಆಡಿದ್ದ ಆಟ ಹುಡಿದ್ದ ಊಟ, ಹೌದಿಲ್ರಿ? ಹಿಂಗಾಗ್ಬಿಟ್ಟದ. ಪಾಪ ನೀವು ಭಾಳ ಕಷ್ಟ ಬಿಟ್ಟಿರಿ ಬೆಳೆಸಾಕ ಸಾಕಾಕ. ಹುಡುಗಿ ಅದನ್ನಾರು ನೆನ್ಪಿಟ್ಕೋಬೇಕಿತ್ತಪ್ಪ. ಹಿಂಗೂ ಓಡೋಗಿ ಮಾಡ್ಕೋಬಾರ್ದಿತ್ತು. ನಮ್ಮ ಮಗಳದಾಳಲ್ರಿ, ಯೂ ನಮ್ಮ ಮಗಳು ಹಂಗೆ ದಾಟಿದ್ದಿಲ್ಲ ನೋಡ್ರಿ. ಏನು ನಾವು ಕೊಟ್ಟಲ್ಲೇ ಮದುವೆ ಮಾಡ್ಕೊಂಡು ಹೋದ್ಲು ನೋಡ್ರಿ ಕಡೆಗೆ. ಹಾಂ ರೀ, ಆದ್ರೆ ನನ್ನ ಮಗಳು ಮಾಡ್ಕೊಂಡ್ರು ಚಲೋ ಮಂತೆ ಅನ್ನೋದು ಮಾಡ್ಕೊಂಡಾಳ್ರಿ. ಹುಡುಗ ಚಲೋ ಅದಾನ, ಅವ್ರ ಅತ್ತಿ ಮನಿ ಎಲ್ಲ ಆಸ್ತಿ ಪಾಸ್ತಿ ಭಾಳ ಐತಿ, ಕೋಟಿಗಟ್ಲೆ ಈಗ ಜಗ್ಗೈತ್ರಿ. ಈಗ ಆರಾಮ್ ಗಂಡು ಮನೆಗೆ ಅದಾಳ್ರಿ ಈಗ. ಮತ್ತೆ ಇವ್ರಿಗೇನ ಹಿಂಗೆ ಮಾಡ್ತಾರಂದ್ರೆ ಅವ್ರಿಗೆ ಮಾನ ಮರ್ಯಾದಿರಂಗಿಲ್ಲ, ಮನೆ ತುಂಬಿಸ್ಕೊಂಡಿರ್ಬೇಕು. ಹಾಂ ಅಲ್ಲ ಹಂಗ್ಯಾಕೆ ಮಾತಾಡ್ತೀರಿ? ನನ್ನ ಮಗಳಿಗೇನು ಕಡಿಮೆ ಆಗೈತಿ, ಬೇಕಾದಂಗೆ ಅದಾಳ. ಹುಡುಗನು ಅಷ್ಟೇ ಭಾಳ ಚಲೋ ಅದಾನ. ಇರಲಿ ಬಿಡ್ರಿ. ಅಂದಂಗೆ ಏನು ನಾಳೆ ಹೋಗ್ತೀರೇನ್ರಿ? ನಾಳೆ ಹೋಗ್ತೀರ? ಅಯ್ಯ ಇರ್ಬೇಕಿಲ್ಲ ಒಂದು 2 ದಿನ ಅಂತರ್ಕಿಲ್ಲ ನಾಳೆ ಹೊಂಟ್ರಿ. ಹೋರಿ ಪಾಪ ನಿಮ್ದು ಅಲ್ಲಿ ಏನೇನು ಕೆಲಸ ಅದಾವ ಏನ ಮನ್ಯಾಗ. ಹೋಗ್ರಿ, ಇಲ್ಲಿ ಇರಾಕ ನಮ್ಮ ಮನೆ ಏನು ಅಷ್ಟು ಇಂಬಿಲ್ಲ. ಊಟದ್ದೇನು ತೊಂದರೆ ಇಲ್ಲ ಬಿಡ್ರಿ, ಬೇಕಾದಂಗೆ ಕೂಳ್ ತಿನ್ಬೋದು. ಆದರೆ ಇರಾಕೆ ಹೇಳಿದೆ. ಆಯ್ತು ನಾಳೆ ಹೋಗ್ರಿ. ಬೆಳಗ್ಗೆ ದೌಡ್ ಹೋಗ್ಬಿಡ್ರಿ. ಅಂದ್ರೆ 9 ಬಸ್ಸಿಗೆ ಹತ್ತಿದ್ರಿ ಅಂದ್ರೆ ನೀವು ಮಧ್ಯಾಹ್ನ ಮಟ ಅಂದ್ರೆ ನಿಮ್ಮ ಊರಾಗಿರ್ತೀರಿ. ನೋಡ್ರಿ ಆಗಲಿಂದ ಹಿಂಗ ಮಾತಾಡಕತ್ತಾರ ನೋಡ್ರಿ. ಅವ್ವ ಸುಮ್ನಿರ್ವಿ. ಮತ್ತಿನೇನ ಆಕಿಗಂತ್ರ ಶಾಂತ ಹೋಗಿ ಬುದ್ಧಿ ಇಲ್ಲ ಬಿಡ. ಆಕಿಗೆ ಕುಂದ್ರಿಸಿ ಹೋದ್ಲು. ಇಲ್ಲಿ ನೋಡಿಲ್ಲಿ ನಾನು ನೋಡ್ತೇನೆ ವಯಸ್ಸಾದಕ್ಕೆ ಇಲ್ಲಿ ಕುಂತಾನೆ ಇದು ನಮ್ಗೆ ಗುಡ್ಡ ಹೊಡ್ಕೊಂಡು. ಈ ಹೂವ ನೋಡಿದ್ರೆ ಏನು ನಿದ್ದೆ ಕಂಡ ಬಂದಾನ ಇಲ್ಲಿಗಂತೆ ನಾನು. ಬೀಗ್ ತೇರ್ ಮನೆಗೆ ಎದಕ್ಕೆ ಬರ್ತಾರೆ? ನಿದ್ದೆ ಮಾಡಕ್ಕೆ ಬಂದಾನ ನನ್ನ ತಂಗಿ ಮನೆಗೆ. ನೋಡು 1-1.5 ತಾಸು ಆತು. ನಮ್ಗೆ ಗಟ್ಟೋದ್ ಗಜ್ಜಿ ಮಕ್ಕೊಂಡಂಗೆ ಗಲಿವರ ಮಕ್ಕೊಂಡಂಗೆ ನಿದ್ದೆ ಮಾಡ್ಕೊಂತ ಮಕ್ಕೊಂಬಿಟ್ಟ. ನಾನು ಇಲ್ಲೇ ಕುಂತೇನೆ ನಡ ಅನ್ನೋದು ಹೊಂಡತೆ ನಂದರ ಆತಾಗ. ನನಗೆ ಮಕ್ಕಳಕ್ಕೆ ಜಾಗ ಬೇಕು, ಒಂದಿಟ್ಟು ಆಗಾಗ ಅಡ್ಡ ಆಗ್ತಿರ್ಬೇಕು. ಏನು ಬರ್ಬರ್ತ ವಯಸ್ಸನ್ನು ನನಗೆ. ನೋಡಿ ಎಷ್ಟೊತ್ತಾತು ಗಲಿವರ ಮಕ್ಕೊಂಡು. ನಾನು ಅಡುಗೆ ಮನೆಗೆ ಹೋದೆ, ತಾಟ ಕೆಡವಿದೆ, ವಾಟೆ ಕೆಡವಿದೆ. ಅವ ಏನು ಮಿಸಗೋಲ್ಲ ಬಿಡು. ಇಷ್ಟೊತ್ತಾತು ಇಲ್ಲಿ ಮಾತಾಡಕತ್ತಿ. ಒಟ್ಟು ಹೇಳನ್ನೇವ ನಿನ್ನ ಗಂಡಗೆ? ಅದು ಏನಿಲ್ಲ ಅಂದರೆ ಕುಂತು ಬಾಳತ್ತಲ್ಲ ನಮ್ಮವು ಯಾವಾಗಿದ್ರು ಹಿಂಗಾರಿ. ಎದ್ರ ನೇರ ಏನು ಅನ್ಕೊಂತಾರ ಅನ್ನಂಗೇನೇ ಇಲ್ಲ. ಯಾವಾಗಿದ್ರು ಹಿಂಗೆ ಮಾತಾಡ್ತಾಳ್ರಿ ಆಕಿ. ನೀವೇನು ಅನ್ಕೋಬೇಡ್ರಿ, ಮಾತಷ್ಟ ಹೊರಟು ಮನಸ್ಸು ಭಾಳ ಒಳ್ಳೇದ್ರಿ. ಒಬ್ರಿಗೆ ಕೆಟ್ಟದ್ದು ಬಯಸಲ್ಲ, ಒಬ್ರಿಗೆ ಏನು ಅನ್ನಕ್ಕೆ ಹೋಗಲ್ಲ, ಯಾರ ಮನ್ಸಿಗೆ ನೋವಾಗಿ ಮಾತಾಡಕ್ಕೆ ಹೋಗೋದಿಲ್ಲ. ಇದ್ದಿದ್ದು ನೇರಿ ಮಾತಾಡ್ತಾಳ. ಹಾಂ ರೀ ಎದೇಳ್ರಿ, ಹೊತ್ತಾತ ಎಷ್ಟೊತ್ತಾತಲ್ಲ ಮಕ್ಕೊಂಡು. ಇವ ಏನು ಮಿಸ್ಗಲ್ಲ, ಹೊಟ್ಟೆ ಮ್ಯಾಗ ಹತ್ತಿ ಹಾರಾಡ್ಬೇಕ ಏನನ್ನ ನಾವಿನ್ನ. ಅದು ತಂಗಿ ಮನೆಗೆ ಹೋಗೋ ಖುಷಿ ಅಂತೇಳಿ ರಾತ್ರಿ ಮಾತಾಡ್ಕೊಂತ ಕುಂತು ಬಿಟ್ರೆ ಮಗನ ಜೊತೆಗೆ, ಹಾಗಾಗಿ ಲೇಟ್ ಆಗ್ಬಿಡ್ತೀರಿ. ಈಗ ನಿದ್ದೆ ಬಂದೈತಿ. ಎದ್ದೇಳ್ತಾರ ಇನ್ನೊಂದು 5 ನಿಮಿಷ ಎದ್ದೇಳ್ತಾರ. ಇನ್ನೊಂದು 5 ತಾಸು ಎದ್ದೇಳ್ತಾರ. ಅದೇನು ರಾತ್ರಿ ಆಗೈತೆ ಅಂತ ತಿಳ್ಕೊಂಡ ನನ್ನ ಗಂಡ ಎಬಸಿವ ನಾ ಮಕ್ಕಬೇಕು. ಹಾಂ ಈಗ ಹೋಗೇ ಬಿಡ್ತೈತಿ ನಿದ್ದೆ. ಈ ನಮ್ಮನೆ ಮಾತಾಡಕತ್ರಿ ಎಲ್ಲಿಂದ ನಿದ್ದೆ ಬರ್ಬೇಕು. ಹೊಕ್ಕತಿ ಈಗ ಹೊಕ್ಕತಿ. ನಾಳೆ ಹೋಗ್ತೇನಂದ್ರಿ, ಈಗ ಹೋಗ್ತೀರಿ? ಇರ್ಬೇಕಿಲ್ರಿ. ಪಾಪ ಮತ್ತೆ ಯಾರಿಗಾದ್ರೂ ಹಂಗ ಬಿಡು. ನಮ್ಮ ಮನೆ ಆದಂಗೆ ಆಗಲ್ಲ, ಅವ್ರವ್ರ ಮನೆ ಅವ್ರಿಗೆ ಚಂದ. ಈಗ ಹೋಗ್ತೀರಿ ಹಂಗಾರ? ಮತ್ತೆ ಹಂಗಾರೆ ಶಾಂತವ್ವ ಮತ್ತು ನನ್ನ ಮಗ ಎಲ್ಲ ಧಾರವಾಡಕ್ಕೆ ಹೋದ್ರು ಅಂತ ಎಂದಿ ನೀನು. ಧಾರವಾಡಕ್ಕೆ ಎದಕ್ಕೆ ಹೋದ್ರೆ? ಮತ್ತು ಅವ್ರ ಅತ್ತಾಗ ಹೋದ್ರು ನೀವು ಇತ್ತಾಗ ಹೋಗ್ತೀರಿ? ಈಗ ಭೇಟಿ ಆಗೋದಿಲ್ಲ ಮತ್ತೊಮ್ಮೆ? ಧಾರವಾಡಕ್ಕಲ್ರಿ, ದವಾಖಾನಿಗೆ ಹೋದ್ರೆ. ಅದೇ ಧಾರವಾಡಕ್ಕೆ ಹೋದ್ರನ? ಯಾಕೆ ಹೋದ್ರು? ಅಯ್ಯೋ ದೇವ್ರೇ, ಹೆಂಗೆ ಹೇಳಿ ನಾ ಇವರಿಗೆ? ಸ್ವಲ್ಪ ನೀವರ ಹೇಳ್ರಿ ದ್ರಾಕ್ಷಾಣಿಯವ್ರೆ. ಯವ್ವ ಧಾರವಾಡಕ್ಕೆ ಹೋಗ್ಯಾರ ಅತ್ತಿಗೆಮ್ಮ ಅಣ್ಣಯ್ಯ. ಧಾರವಾಡಕ್ಕೆ ಅಲ್ಲೇ ಅವ್ರ ಶ್ರೀಕಾಂತ್ ಅಂತೇಳಿ ಮನೆ ಬಂದಿದ್ರಲ್ಲ ಪಾಟೀಲ್ ಅವ್ರು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೈತಂತ. ಅದಕ್ಕೆ ನೋಡಕ್ಕೆ ಹೋಗ್ಯಾರ ಅವ್ರು ದವಾಖಾನಿಗೆ. ಟಾಕಿ ತರಕ್ಕೆ ಹೋಗ್ಯಾರ. ಈಗ ಅದಕ್ಕೆ ಟಾಕಿ ಯಾಕೆ ಹುಬ್ಬಳ್ಳಿ ಸಿಗ್ತಿದ್ದಿಲ್ಲ ನೀರಿನ ಟಾಕಿ? ಅದಕ್ಕೆ ಧಾರವಾಡಕ್ಕೆ ಹೋಗಿರ್ಬೇಕನ? ಏನು ಮಾಡ್ತಾವ ಈಗ ಎದಕ್ಕೆ ಬೇಕಾಗಿದ್ದಿತ್ತು ನೋಡ ಟಾಕಿ. ನೀ ಸುಮ್ಮನೆ ಕುಂತು ಬಿಡ್ರಿ. ಕುಂದ ತರಕ್ಕೆ ಹೋಗ್ಯಾರನ? ಕುಂದ ಸಿಗುದು ಬೆಳಗಾವದಾಗ, ಧಾರವಾಡ ಪೇಡೆ ಸಿಗ್ತತ್ ನೋಡ್ರಿ ಇನ್ನು. ಅಯ್ಯೋ ದೇವ್ರೆ, ಈ ಮುದುಕಿ ಕೂಟದ್ ಹೆಂಗಾರ ನಮ್ಮ ಶಾಂತ ಏಕ್ತಾ ಅದಾಳ ಏನಾತಾಗ ಇಷ್ಟು ವರ್ಷದಿಂದ. ಹೆಂಗೆ ಮಾತಾಡ್ತಿರೋ ಏನ ನೀವು? ನಮಗ ಇಷ್ಟು ತಲೆ ಚಿಟ್ಟು ಅನಿಸ್ತತಿ. ಇವ್ರು ಈ ನಮ್ಮನಿ ದೇವ್ರೆ ಹೆಂಗಾರ ಮಾತಾಡ್ತೀರ ಏನ?
ತೆಲ್ಲು ಆಗತ್ತೆ. ತೆಲ್ಲಿನ ಗುಳಿಗೆ ಏನು ಇದ್ದಂಗಿಲ್ಲ. ಜಂಡು ಬಾಂಬ್ ಇರ್ಬೇಕು ತಡಿ, ಮೆಂತ ಪ್ಲಸ್ ಜಂಡು ಬಾಂಬ್ ಕೊಡ್ತೇನೆ. ತಲೆಗೆ ತಿಕ್ಕು. ನಿನ್ನ ಗಂಡ ಅಂತ ಮೊಕೊಣಾನಿಲ್ಲೇ ಜಗ ಇಲ್ಲ. ಆತಾಗ ಹೋಗಿ ಪಡ್ಸಲ್ಲ ಆಗ್ಬೇಕಾರೆ ಒಂದು ಈಟ್ ಅಡ್ಡಾಗ ಅಂದ್ರೆ ತಲೆ ಹೊಡ್ತಾ ಕಡಿಮೆ ಆಕತಿ. ನಮ್ಮ ಶಾಂತ ಬಂದಿನ ಚಾ ಮಾಡ್ಕೊಡ್ತಾವ ಮತ್ತೊಮ್ಮೆ. ಏನು ಯಾಕಂದ್ರೆ ಈ ಗಾಳ್ಯಾಗ ಬಸ್ಸಿಗೆ ಬರ್ತಿರಲ್ಲ, ತಲೆ ಹೊಡ್ತಿ ಹೇಳ್ತತಿ. ನಿನಗ ಇಷ್ಟು ತಲೆ ಹೊಡ್ತಿ ಎದ್ದತ್ತೆ ಅಂದ್ರೆ ಇನ್ನು ನಿನ್ನ ಮಗ ಬಸ್ ಕಂಡಕ್ಟರ್, ಅವ್ನು ದಿನಾ ಬಸ್ನಾಗ ಅಡ್ಡಿರ್ತದೆ ಪಾಪದು. ಅದಕ್ಕೆ ಕೆಟ್ಟಾರ ತಲೆ ಹೊಡ್ತಿ ಎದ್ದಿರಕ್ಕಿಲ್ಲ. ನೀನೇ ಹೇಳಿ ನೋಡೋಣ ಪಾಪ. ಬಂದರಿಗೆ ಟಿಕೆಟ್ ಹರಿದು ಅದು ₹1 ಇದೆ ಇಲ್ಲ ಫ್ರೀ ಬಸ್ ಆದಾಗಿಂದಾನು ಪಾಪ. ಆದರೂ ಭಾಳ ಕಷ್ಟ. ಮದ್ವಿಗಿದ್ವಿ ಮಾಡಾಕತ್ತೀರೇನು? ಇಲ್ಲ, ಮುದುಕ ಆಗಿ ಬಂದಿರ್ಬೇಕು. ಆಲೆ ಒಂದು 25-26 ವರ್ಷದಾಗ ಇರ್ಬೇಕು ಅವನು. ಅದಲ್ಲ ಹೆಚ್ಚಿಗೆ ಇರ್ಬೇಕನ್ನ, ಒಂದು 30 ವರ್ಷದವನೇ ಇರ್ಬೇಕು. ಅಲ್ಲ ಇನ್ನೂ ಮದುವೆ ಮಾಡಿಲ್ಲ ಅಂದ್ರೆ ಯಾವಾಗ ಮದುವೆ ಮಾಡ್ತೀರಿ? ಹಿಂಗಾದ್ರೆ ಕನ್ನೆ ಸಿಗೋದು ಅಜ್ಜಿ. ಈಗ ಹರೇದು ಹುಡುಗರ ಬಂಬಡ ಬಡ್ಯಾಕತ್ತಾವು, ಕನ್ನೆ ಇಲ್ಲ ಅಂತೇಳಿ. ಇನ್ನು ಇವು 30 ವರ್ಷ ಇನ್ನೂ ಮದುವೆ ಮಾಡಿಲ್ಲ ಅಂದ್ರೆ ಮುದುಕಾಗಿಂದ ಎಲ್ಲಿ ಕನ್ನೆ ಸಿಗ್ಬೇಕು? ಅದನ್ನಾರ 2ನೇದು ನೋಡ್ಬೇಕಾಕತ್ ನೋಡ್ರಿ. ಲೇಟ್ ಆಕತಿ, ನೀ ಹೋಗ್ಪ ಆಫೀಸ್ಗೆ. ಹೊತ್ತಾತ ಯಪ್ಪ, ಯಾಕನ ಗೊತ್ತಿಲ್ಲ, ನಂಗೆ ನೆನ್ಬಿಟ್ಟು ಹೋಗಾಕ ಮನ್ಸಲ್ಪ. ಅಪ್ಪ ಈಗ ಇಲ್ಲೇ ಇರ್ತೇನಪ್ಪ. ನೀ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಯಲ್ಲ ಅವಾಗ ಬರ್ತೀನಿ. ಡಾಕ್ಟ್ರ್ ಹೆಂಗಿದ್ರು ಒಂದು 4 ದಿನ ಅಂತೂ ಅಬ್ಸರ್ವೇಷನ್ನಾಗ ಇಲ್ಲೇ ಇರ್ಬೇಕ್ರಿ, ನಾವು ಪಟಕ್ನ ಕಳ್ಸಂಗಿಲ್ಲ ಅಂತ ಹೇಳ್ಯಾರ. ನಿನ್ನೆರ ಹುಷಾರಿಲ್ಲ, ನಿನ್ನೆರ ಚೇತರಿಸ್ಕೊಂಡು ಇವತ್ತು ಇದ್ದಕ್ಕಿದ್ದಂಗೆ ನನಗೆ ನೀನು ಹಿಂಗಂದ್ರೆ ನನಗೆ ಭಾಳ ಸಂಕಟಕತ್ತಪ್ಪ. ನನಗೆ ಅಲ್ಲಿ ಹೋದ್ರೂ ಮನಸ್ಸು ಕೊಟ್ಟು ಕೆಲಸ ಮಾಡೋಕೆ ಆಗಂಗಿಲ್ಲಪ್ಪ. ನಿನಗೆ ಎಲ್ಲಿ ಏನು ಹೆಚ್ಚು ಕಮ್ಮಿ ಆಯ್ತು ಏನು? ಇಲ್ಲಿ ಅನು ಅಕ್ಕ ಅವ್ವ ಇಬ್ಬರ ಏನು ಮಾಡ್ಬೇಕು? ರೀ ಡಾಕ್ಟರ್ ಹೇಳಿಲ್ಲ ಜೋರಿ ನಗಬೇಡ್ರಿ. ಯಾವ್ದಾಗ್ಲಿ ಖುಷಿ ಆಗೋ ವಿಚಾರ ದುಃಖ ಆಗೋ ವಿಚಾರ ಅಷ್ಟು ಮನ್ಸಿಗೆ ತಗೋಬಾರ್ದು ಅಂತೇಳಿ ಎದ್ರ ಸಂಬಂಧ ನಗಾತೀರಿ? ಏನಂತ ಹುಡುಗ? ಅಲ್ಲಲ್ಲಿ ಮನ್ಯಾಗ ಏನ್ಕೇನಾರ ತ್ರಾಸ ಆದ್ರ ಅವ್ವಾನು ಏನ್ ಮಾಡ್ಬೇಕು ಅಂದಿದ್ರ ನಾ ವಿಚಾರ ಮಾಡ್ತಿದ್ದೆ. ಅಲ್ಲ ಮನ್ಯಾಂದ ದವಾಖಾನಿಗೆ ಕರ್ಕೊಂಡ್ ಬರ್ತಾರ. ನೋಡಿದ್ರ ನಾ ದವಾಖಾನ್ಯಾಗ ಅದ, ನೀ ಒಂದು ಕೂಗ್ ಹಾಕಿದೆ ಅಂದ್ರೆ ಡಾಕ್ಟರ್ ಓಡಿ ಬರ್ತಾರ. ಅದ್ರಾಗ ಬೇರೆ ಬೆಳಿಗ್ಗೆ ಒಮ್ಮೆ, ಮಧ್ಯಾಹ್ನಕ್ಕೊಮ್ಮೆ, ರಾತ್ರಿಗೊಮ್ಮೆ ಚೆಕಪ್ಪಿಗೆ ಬರ್ತಾರ ಡಾಕ್ಟರ್ ರೌಂಡ್. ಇವ ನೋಡಿದ್ರೆ ಹಿಂಗಂತಾನ. ಅಲ್ಲ ದವಾಖಾನ್ಯಾಗ ಇದ್ದ ಹೆದರಿಕೆ ಅಂತಂದ್ರ ದವಾಖಾನ್ಯಾಗೂ ಇದ್ದು ಏನಾರ ಹೆಚ್ಚು ಕಮ್ಮಿ ಜೀವ ಹೋದ್ರ ಅದಕ್ಕೆ ಯಾರು ಹೊಣೆ? ಏನ್ ಮಾಡಕತಿ? ಜೀವ ಹೋಗ್ಬೇಕು ಅನ್ನೋದಿದ್ರ ದವಾಖಾನ್ಯಾಗಾದ್ರೂ ಹೋಗತಿ, ಮನ್ಯಾಗಾದ್ರೂ ಹೋಗತಿ. ಯಾಕೆ ನನ್ನ ಜನ್ಮ ತಿನ್ನಾಕತ್ತೀರಿ? ಹಂಗೇನ್ರ ಆತಂದ್ರೆ ನಿಮಗಿಂತ ಮುಂಚೆ ಇಲ್ಲೇ ಜೀವ ಉಸಿಲಿಡ್ದು ಗಿಡ ಸತ್ತ ಹೋಗ್ತೇನೆ ನಾನು. ಏನ್ ಮಾತಾಡ್ತೀರಿ? ಸಮಾಧಾನ ಮಾಡ್ಕೊಡ್ರಿ, ಹಂಗೆಲ್ಲ ಮಾತಾಡ್ಬೇಡ್ರಿ. ನೀವಿಲ್ದ ನನ್ನ ಜೀವನನ ಇಲ್ಲ ರೀ. ನೀವಿಲ್ದೆ ಏನೂ ಇಲ್ಲ ನನ್ನ ಜೀವನದಾಗ, ಏನೂ ಇಲ್ಲ. ಹಾತ್ಲೆ ನನಗರ ನಿಮ್ಮಂತ ಪ್ರೀತಿ ಮಾಡು ಹೆಂಡ್ತಿನ ಮಕ್ಕಳನ್ನ ಬಿಟ್ಟು ಹೋಗಿ ಇಷ್ಟ ಆಯ್ತನ? ಇಲ್ಲ, ನೀವ್ ಹಿಂಗ್ ಮಾತಾಡಿದ್ರೆ ನನಗೆ ಮತ್ತೊಟ್ಟು ಆ ಬದುಕಬೇಕನ್ನೋ ಆಸೆ ಜಾಸ್ತಿ ಆಕತಿ. ನೀವ್ ಹಂಗ ಮಾತಾಡ್ಬೇಡ್ರಿ. ಅಪ್ಪ ಆದ್ರಾಗ್ಲಿ ಬಿಡಪ್ಪ, ನೀ ಯಾಕೆ ಹಿಂಗೆ ಮಾತಾಡತಿ? ಡಾಕ್ಟ್ರ್ ಏನೋ ಐತಿ, ದಿನ ಎಣ್ಸಕತ್ತಂಗೆ ಮಾತಾಡ್ತೀಯಲ್ಪ ನೀನು. ಸುಮ್ಮನಿರಪ್ಪ. ಯಪ್ಪ, ನನ್ನ ಜೀವನದಾಗ ನನಗೆ ಜನ್ಮ ಕೊಟ್ಟವ ನೀನು. ನಡೀದು, ಓದಿಸೋದು, ಉಣ್ಸೋದು, ನನ್ನ ಜೀವನನ ನೀ ಕೈ ಹಿಡಿದು ನಡ್ಸಾಕತ್ತಿ. ನಿನಗೇನಾರ ಅದ್ರ ನಾ ಇರ್ತೇನಪ್ಪ. ನಮ್ಮಿಂದ ಅದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲಪ್ಪ. ನೀ ಇರ್ಬೇಕಪ್ಪ. ಆತಪ್ಪ ಆತ, ಮನ್ಸಿಗೆ ನೋವು ಮಾಡ್ಕೋಬೇಡ ಮಗನ. ನನಗೇನು ಆಗಂಗಿಲ್ಲ. ನಾನು ನಿನ್ನ ಮದುವೆ ಮಾಡ್ಬೇಕು, ಅನ್ನೊಂದು ಮದುವೆ ಮಾಡ್ಬೇಕು, ಅಶ್ವಿನಿ ಮದುವೆ ಮಾಡ್ಬೇಕು. ನಿಮ್ಮಿಬ್ರು ಮದುವೆ ಮಾಡಿ ಆಕಿ ಮದುವೆ ಮಾಡ್ಲಿಲ್ಲ ಅಂದ್ರೆ ಬಿಡ್ತಾಳ ನನ್ನಕ್ಕೆ. ಇಬ್ಬರದು ಮದುವೆ ಮಾಡ್ಬೇಕು, ಜೊತೆಗೆ ಮೊಮ್ಮಕ್ಕಳನ್ನ ಎತ್ತಿ ಆಡಿಸ್ಬೇಕಲ್ಲಿ ನಾನು. ಏನು ಹುಚ್ಚುಡುಗಂತೆ ನಾನು. ರೀ ಹಂಗಾರ ಅರವಿಂದಂದು ಆಮೇದು ಇಬ್ಬರದು ಜೊತೆಗೆ ಚಂದಾಗಿ ಮದುವೆ ಮಾಡೋಣ. ಏನು ನಿಮ್ಗೆ ಅವಾಗ ಇನ್ನೂ ಜಾಸ್ತಿ ಖುಷಿಯಾಗಿ ನೆಮ್ಮದಿಯಾಗಿ ಅದೊಂದು ತಲೆಯಾಗಿದ್ದ ಚಿಂತೆ ಹೋಗತ್ತಲ್ಲ? ಬೇಡ, ಈಗ ಅರವಿಂದನ್ ಮದುವೆ ಮಾಡೋದು ಬೇಡ. ಯಾಕಂದ್ರ ಅವ್ನಿನ್ನೂ ಏನೂ ಜವಾಬ್ದಾರಿ ಇಲ್ಲ. ನಾನು ಕಟ್ಟಿ ಬೆಳೆಸಿರು ಈ ಸಾಮ್ರಾಜ್ಯನ ಉಳಿಸ್ಕೊಂಡು ಹೋಗೋ ತಾಕತ್ ಅವನಲ್ಲಿ ಇನ್ನೂ ಇಲ್ಲಲೇ. ಬಿಸ್ನೆಸ್ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿ ನೀನು? ಒಂದೊಂದು ಪೈಲಿಗೆ ಸೈ ಮಾಡಿಬಿಟ್ರೆ, ಒಬ್ರ ಕಡೆ ಮಾತಾಡಿಬಿಟ್ರೆ, ಮೀಟಿಂಗ್ ಮಾಡಿಬಿಟ್ರೆ ಅಲ್ಲ ಅದು. ಬಿಸ್ನೆಸ್ ಅಂದ್ರೆ ಭಾಳ ಆಳ, ಇಳದಷ್ಟಕ್ಕೂ ಸಾಲದು. ಹಂಗೈತಿ, ಕಲ್ತಷ್ಟಕ್ಕೂ ಮುಗಿಲಾರದ್ದು. ಈಗ ಅದು ಬಿಡು ಹೋಗ್ಲಿ, ನಾ ಅದೇನ್ ಜೊತೆಗೆ ಅವ್ನು ಕಲಿಸ್ತೀನಿ, ನಾ ಎಲ್ಲ ಹೇಳ್ಕೊಡ್ತೇನೆ. ನನ್ನ ಜೊತೆಗೆ ನಿಂತು ನನ್ನ ಮಗನ ಹೆಂಗ್ ಬೆಳೆಸ್ಬೇಕಂತ ನನಗೆ ಗೊತ್ತೈತಿ ಕೈ ಹಿಡ್ದು. ಆದ್ರೆ ಮದ್ವಿ ಈಗ ಬೇಡ ಅಷ್ಟೆ. ಏನಪ್ಪಾ ಯಾವ್ದಾರ ಹುಡುಗಿನ ಹಂಗೇನ್ರ ಇದ್ರು ಹೇಳ. ಮತ್ತೆ ಇಲ್ಲಪ್ಪ, ಈಗ ಸದ್ಯ ಏನಿಲ್ಲಪ್ಪ. ನನ್ನ ಮಗ ಅಂದ್ರ ಮಗ ಅದಂತ ನಾನು ಫಸ್ಟ್ ಜವಾಬ್ದಾರಿ ತಗೋ, ಆಮೇಲೆ ಮದ್ವಿ. ಮಕ್ಕಳು ಇದ್ದಿದ್ದೆ ಜೀವನ ಪೂರ್ತಿ. ಇದ ಓಡಿರ್ಬೇಕು. ಯಾರ ಬಂದಂಗಾತಲ್ಲ? ಪಾರ್ವತಿ, ಓ ಪಾರ್ವತಿ ಬಾರಮ್ಮ. ನಾನು ಹೇಳಿದ್ಲನ? ಬಾ ಬಾ ಮುಂದ್ ಬಾ. ಪಾರ್ವತಿ ಬಾರೆ. ಅಂಕಲ್ ಏನಾತ್ರಿ? ಆರಾಮದಿರಲ್ಲ? ಯೋ ಆರಾಮದೇನವ. ಶಾಂತಕರ ಬರ್ರಿ. ಅಣ್ಣಾರ ಹೆಂಗದಿರಿ? ಆರಾಮದಿರಿ? ನಮ್ಮ ಪಾರ್ವತಿ ಹಿಂಗಾಗಿ ತಂದ್ಬಿಟ್ಲೆ ಒಂದು ನಮೂನಿ ಭಾಳ ಬೇಜಾರಾಗ್ಬಿಡ್ತು ಬಿಡ್ರಿ.
ಅದಕ್ಕೆ ಒಟ್ಟು ಈಗ ಆರಾಮದಿರಲ್ಲ ಅದ ಒಂದು ಖುಷಿ ನೋಡ್ರಿ. ಅಯ್ಯವ್ವ ನಿಂಗಂತಿ ನನ್ನ ಜೀವನ ಬಾಯಿಗೆ ಬಂದಿತ್ತ ಅಯ್ಯವ್ವ, ಫೋನ್ ಬಂದುಬಿಟ್ಲೆ. ಅಯ್ಯೋ ಪಾರಕ್ಕರ ನೀವು ಅದನ್ನು ಹೇಳ್ಬೇಕನ್ರಿ. ಅಲ್ಲ ಅದನ್ನು ಅಲ್ಲ ಹೆಣ್ಮಗಳಿಗೆಲ್ಲ ಹಿಂಗಾಗೈತಿ ಅಂದ್ರೆ ಮತ್ತೆ ಕರೆನ ಮುಗುಲ ಕಳಚಿ ತಲೆ ಮೇಲೆ ಬಿದ್ದಂಗೆ ಆಗಿರ್ತದೆ ಬಿಡ್ರಿ. ಏನು ಸಿದ್ದಾಡೋಜಿನ ಆಶೀರ್ವಾದ ನೋಡ್ರಿ. ಒಟ್ಟು ಎತ್ತಾಗ ಒಟ್ಟು ನನ್ನ ಗಂಡ ಆರಾಮಾದ್ನಲ್ಲ ಅಷ್ಟು ಸಾಕ್ರಿ. ಮತ್ತು ಕಾರ್ತಿಕ್ ಹಚ್ಚಿ ಬಂದೆ, ಸಮಾಧಾನ ಆತ್ ಮನಸ್ಸಿಗೆ. ಅವ್ರು 2 ದಿನ ಬಿಟ್ಟು ಡಿಸ್ಚಾರ್ಜ್ ಮಾಡ್ತೇನೆ ಅಂದಾರ. ಅದು ಎಂಥದ ಬೋರೇಷನ್ಯಾಗ ಇಡ್ತಾರಂತ. ಅಕ್ಕ ಬೋರೇಷನ್ ಅಲ್ಲ ಅಬ್ಸರ್ವೇಷನ್. ಸುಮ್ಮನಿರ್ಲಾ ಪರಕರ, ನೀವೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿಪ್ಪ. ನಮ್ಮ ಕಡೆ ನಾವು ಯಾರು ನೋಡಾಕೊಂಡ್ರು ಒಂದು ಸ್ವಲ್ಪ ಏನಾರು ಅಡುಗೆ ತೊಗೊಂಡು ಹೋಗೋದು ಪದ್ಧತಿ. ನಮ್ಮ ಮನೆಗೆ ನಮ್ಮ ಅಣ್ಣ ನಮ್ಮ ಅತ್ತಿಗೆಮ್ಮ ಇಬ್ಬರು ಭಾಳ ದಿನಕ್ಕೆ ಬಂದಾರ್ರಿ ಊರಿಂತ್ರ. ಹಾಗಾಗಿ ನಾ ಹಬ್ಬದ ಅಡುಗೆನ ಮಾಡಿದ್ದೆ. ಆಮೇಲೆ ಸುದ್ದಿ ಗೊತ್ತಾಯ್ತು ನನಗೂ ಹಿಂಗಾಗೈತಿ ಅಂತ ಪಾರ್ವತಿ ಅಂದಿಂದ. ಪಟಕ್ನ ಊಟ ಅಡುಗೆ ಕಟ್ಕೊಂಡಕ್ಕೆ ಬಂದೇನಿ. ನೋಡ್ರಿ ನಿಮ್ಗೆ ಅದು ಹೆಂಗೆ ರುಚಿ ಹತ್ತೈತೋ ಇಲ್ಲ, ಮನ್ಸಿಗೆ ಸೇರ್ತೈತೋ ಇಲ್ಲ. ಅಲ್ಲ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ನಮ್ದು ಕಾಡು ಅಡುಗೆ ಆಕತಿ. ನಾವು ಏನು ತಿಳ್ದಂಗೆ ಮಾಡ್ಕೊಂಡು ಬಂದೇನಿ. ತಗೋರಿ ಊಟ ಮಾಡಿರಿ. ಆದ್ರೆ ಯಾಕಂದ್ರೆ ಮತ್ತೆ ಹಂಗೆ ತಪ್ಪಿಕೊಳಕ್ಕೆ ಹೋಗ್ಬೇಡ್ರಿ. ಮತ್ತೆ ಅನು ಇಸ್ಕೊರ್ವಾ ಅಕ್ಕಾರ, ಯಾವತ್ತು ಹಂಗ ಅನ್ಕೊಳಕ್ ಹೋಗ್ಬೇಡ್ರಿ. ಯಾವತ್ತು ಸೊಕ್ಕು ಮಾಡಿದವಲ್ರಿ, ಸೊಕ್ಕು ಮಾಡಿದ್ನಿ ಅಂದ್ರೆ ಅನ್ನಕ್ಕೆ ನಾನು ಹಿಂಗಿರ್ತಿದ್ದಿಲ್ರಿ. ಒಬ್ಬ ಮನುಷ್ಯ ಮ್ಯಾಗ ಎತ್ತರಕ್ಕೆ ಬೆಳಿತಾನಂದ್ರ ಅವ ಮೊದಲು ಅನ್ನಕ್ಕೆ ಸೊಕ್ಕು ಮಾಡ್ಲಾರ್ದನ ಬೆಳಿಬೇಕ್ರಿ. ಏನ್ರಿ ಅದು ಹೋಗ್ಲಿ. ಕಾಡು ಅಡಿಗೆ ಅಂತ ಯಾಕಂತೀರ್ರಿ? ಅಷ್ಟು ರುಚಿ ಅಡಿಗೆ ನಮಗೂ ನಿಜವಾಗ್ಲೂ ನಮಗಷ್ಟು ದಿನ ಮಾಡ್ಕೊಂಡು ತಿನ್ನಕ್ಕೆ ಆಗಂಗಿಲ್ಲ ಬಿಡ್ರಿ. ಪಾಪ ಪಾರ್ವತಿ ಆಕಿ ಮಾಡ್ಬೇಕಂತಾಳ ಒಮ್ಮೆ ಆಗಿರಂಗಿಲ್ಲ ಆಕಿಗೆ. ಚಲೋ ಆತ್ರಿ. ನಮ್ಗೆ ಈ ದವಾಖಾನ್ಯಾಗ ಇಡ್ಲಿ ದ್ವಾಸಿ ತಿಂದು 2 ದಿನದಿಂದ ರಗಡಾಗಿತ್ತು ನೋಡ್ರಿ. ಜಲಮ ಕೊಡ್ರಿ, ಮಸ್ತಾಗೈತಿ ಕಾಂತತಿ, ಹೊಡ್ ತುಂಬ ಉಣ್ತೇನೆ. ಅಯ್ಯೋ ಒಂದ್ಸಲ ಡಾಕ್ಟರ್ ಕಡೆ ಕೇಳ್ಬಿಡ್ರಿ ಇಂಥವೆಲ್ಲ ತಿನ್ಬೋದನ್ನ ಅಂತೇಳಿ. ಈಕಿ ಏನ ಎಂತದ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಬದ್ನಿಕಾಯಿ ಎಣಗಾಯಿ ಏನೋ ತೊಗೊಂಬಂದಾಳ. ಡಾಕ್ಟರ್ ಕಡೆ ಒಂದ್ಸಲ ಕೇಳೇ ತಿಂದ್ಬಿಡ್ರಿ ಅಂತೇನೆ ನಾನು. ಈಗ ಕೇಳ್ತೇವೆ, ಆದ್ರೆ ನೀವು ತಂದಿದ್ದು ಮಾತ್ರ ಭಾಳ ಚಲೋ ಆತ್ರಿ ಅಂಕಲ್. ಒಟ್ಟ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಈಗಂತೂ ನೀವು ಭಾಳ ರೆಸ್ಟ್ ತೊಗೋಬೇಕು ನೋಡ್ರಿ ಅಂಕಲ್. ನೀವು ಈಗ ಸದ್ಯ ಎಲ್ಲ ಆಫೀಸು ಅದು ಇದು ಮೀಟಿಂಗ್ ಅಂತೇಳಿ ಈ ತ್ರಾಸ ತೊಗೋಬೇಡ್ರಿ ಅಂಕಲ್. ನಿಮ್ಗೇನಾರ ಹೆಚ್ಚು ಕಮ್ಮಿ ಆತಂದ್ರೆ ಅವ್ರಿಗೆ ಯಾರ್ದಕ್ಕೆ ಹೇಳ್ರಿ. ಅದಕ್ಕೆ ನೀವು ನಿಮ್ಮ ಆರೋಗ್ಯ ಕಾಯ್ಕೋಬೇಕು ಈಗ ಅಷ್ಟೇ. ಅಯ್ಯೋ ಪಾರ್ವತಿ, ನಾ ಹೇಳ್ಬಿಟ್ಟೆನವ ಈಗ 1 ತಿಂಗಳು ಯಾವ್ದು ಆಫೀಸಿನ ಟೆನ್ಷನ್ ಇಲ್ಲ. ತಿಂಗಳು ಯಾಕೆ ಇನ್ನು ಮ್ಯಾಗ ಜಾಸ್ತಿ ನನ್ನ ಮಗಗೆ ಜವಾಬ್ದಾರಿ ತೊಗೊಂಡೇನೆ. ಸಾಕು ಅವ್ನು ಕಾಲೇಜ್ಗೆ ಹೋಗಿದ್ದು, ಏನು ದೊಡ್ಡ ಡಬಲ್ ಡಿಗ್ರಿ ತೊಗೋಬೇಕಾಗಿಲ್ಲ. ಏನು ಸಾಕಿ ಏಟು ಓದಾನೆ ಇಟ್ಟಿರಲಿ. ನಮ್ಮ ಮನೆ ನಮ್ಮ ಕೆಲಸ ನಮ್ಮ ಆಫೀಸ್ನಾಗ ಮಾಡೋಕ್ಕಲ್ಲ. ಅವ್ನು ಓದಿದ್ದ ರಗಡೆ ಆಗೈತಿ ಸಾಕು. ಇನ್ನು ಮ್ಯಾಗ ಕಾಲೇಜೇನು ಬೇಡ. ಸರಿ ಆಯ್ತು. ಅರವಿಂದ್ ಅವರೇ, ಇನ್ಮೇಲೆ ಆಫೀಸ್ ಜವಾಬ್ದಾರಿ ಎಲ್ಲ ನೀವೇ ತೊಗೋಬೇಕ್ರಿ. ಹ್ಞೂ ರೀ ಪಾರ್ವತಿ ಅವ್ರೆ.